ಬೋರದರು ನನಗೆಂತ ಸಮರೋರ್ಯರು ಬೋರದರು ನನಗೆಂತ ಸಮರೋರ್ಯರು ಬೋರದರು ನನಗೆಂತ ಸಮರೋರ್ಯರು ನನಗೆಂತ ಸಮರೋರ್ಯರು ನನಗೆಂತ ಸಮರೋರ್ಯರು ಹೇಳು ಜಾಣೇನು ಕೊಡುವರ ತವ ಘಟಕಟನೆ ಹೇಳು ಜಾಣೇನು ಕೊಡುವರ ತವ ಘಟಕಟನೆ ಕೊಡುವರ ತವ ಘಟಕಟನೆ ಎನ್ನುವ ಮಾಂಸವ ಘಟಕಟನೆ ಕೊಡುವರ ತವ ಘಟಕಟನೆ ಎನ್ನುವ ಮಾಂಸವ ಘಟಕಟನೆ ಮೂರವರು ನನಗೆಂತ ಸಮರೋರ್ಯರು ನನಗೆಂತ ಸಮರೋರ್ಯರು ನನಗೆಂತ ಸಮರೋರ್ಯರು ಈ ಭೂನದಲ್ಲಿ ಪ್ರಾಣಿಹಿಂಸೆ ಮಾಡುವುದರಲ್ಲಿ ನನಗೆ ಸರಿ ಸಾಟಿಯಾದವರು ಯಾರೂ ಇಲ್ಲ. ನನ್ನ ಅಗ್ರಜನಾದ ದಶಕಂಠ ರಾವಣೇಶ್ವರನಿಂದ ಆಜ್ಞಾಪಿಸಲ್ಪಟ್ಟು ಈ ದಂಡಕಾರಣ್ಯವನ್ನು ನೋಡಿಕೊಳ್ಳುತ್ತಿರುವವನು ನಾನು. ನನ್ನ ಮಗನಾದ ಶಂಭುಕಾಸುರನು ಸೂರ್ಯದೇವನನ್ನು ಕುರಿತು ತಪಸ್ಸನ್ನು ಆಚರಿಸಲು ಹೋಗಿರುವನು. ಆತನು ಯಕ್ಷ ಕಿನ್ನರ ದೇವ ಗಂಧರ್ವಾದಿಗಳಿಂದಲೂ ಮರಣವೇ ಬಾರದಂತೆ ಅಸಾಮಾನ್ಯ ಅಸ್ತ್ರವನ್ನು ಪಡೆಯಲು ಹೋಗಿರುವನು. ಆತನ ತಪಸ್ಸು ಕೊನೆಗೊಳ್ಳಲು ಇದು ಕೊನೆಯ ದಿನ. ತಪಸ್ಸನ್ನು ಮಾಡಿ ದಣಿದಿರುವ ನನ್ನ ಮಗನಿಗೆ ಬಾರಿ ಬಾರಿ ಅನ್ನವನ್ನು ಸಿದ್ಧಪಡಿಸಬೇಕು. ಅಂಡೆ ಅನ್ನವನ್ನು ಬೇಯಿಸಬೇಕು. ನನ್ನ ಮಗನ ದಣಿವನ್ನು ಆರಿಸಲು ನಾನೀಗಲೇ ಹೋಗುವೆನು. ನನ್ನ ಮಗನ ಹಸಿವನ್ನು ಈಗಿಸಲು ಹೋಗುತ್ತಿರುವಾಗ ಇದಾವುದೋ ಶಿರವನ್ನು ಹಾಲಿಗೆ ತಾಗುತ್ತಿರುವುದಲ್ಲ. ಈ ಶಿರವನ್ನು ಕಂಡು ನಂತರ ಹೋಗುವೆನು. ಶಂಭುಕಾಸುರ, ನಿನ್ನನ್ನು ಯಾರೋ ಶಿರಚ್ಛೇದನ ಮಾಡುವವರಲ್ಲ ಕಣ್ಣೋ. ಕಟ್ಕೊಂಡು ಗಂಡ 2 ವರ್ಷಕ್ಕೆ ಬಿಟ್ಟು ಹೊಂಟೋದ. ನೀನು ನನ್ನನ್ನು ಬಿಟ್ಟು ಹೋದಲ್ಲ ಮಗನೇ, ಇನ್ಯಾರು ನನಗೆ ಗತಿಗೆ? ಯಾರು ನನ್ನ ಮಗನ ಶಿರಚ್ಛೇದನವನ್ನು ಮಾಡಿದವರು? ಯಾರು? ಅದು ಈ ದಂಡಕಾರಣ್ಯದಲ್ಲಿ ನನ್ನ ಮಗನನ್ನು ಕೊಂದ ಪಾಪಿಗಳು ಯಾರು? ನರಮಾನವರ ವಾಸನೆ. ದಂಡಕಾರಣ್ಯದಲ್ಲಿ ನರಮಾನವರ ವಾಸನೆ. ನನ್ನ ಮಗನನ್ನು ಕೊಂದು ನರಮಾನರು ಇಲ್ಲೇ ಎಲ್ಲೋ ಅಡಗಿ ಕುಳಿತಂತೆ ಕಾಣುತ್ತಿರುವುದು. ನಾನೀಗಲೇ ಹೋಗಿ ಅವರನ್ನು ಭಕ್ಷಿಸಿ ನನ್ನ ಉದರದ ಕಿಚ್ಚನ್ನು ಆರಿಸಿಕೊಳ್ಳುವೆನು. ಎಂದು ನಾನು ಹೊಂದುವೆನು ಆನಂದವ. ಇಂದು ನಾನು ಹೊಂದುವೆನು ಆನಂದವ. ಸಂತೋಷ
ಜಾನಕಿ ಸ್ವಾಮಿ ನೋಡೆ ಇವನದಂಧವ ಸೀತಾ ನೋಡೆ ಇವನದಂಧವ ನೋಡೆ ಇವನದಂಧವ ಜಾನಕಿ ನೋಡೆ ಇವನದಂಧವ ಸೀತಾ ನೋಡೆ ಇವನದಂಧವ ಜಾನಕಿ ಪರಿಮಳವ ಬೀರುವ ತರತರದ ಪುಷ್ಪವ ಪರಿಮಳವ ಬೀರುವ ತರತರದ ಪುಷ್ಪವ ಮರುಗ ಮಲ್ಲಿಗೆ ಜಾಜಿ ಸುರಗಿ ಸೇವಂತಿಗೆ ಜಾನಕಿ ಮರುಘ ಮಲ್ಲಿಗೆ ಜಾಜಿ ಸುರಗಿ ಸೇವಂತಿಗೆ ಮನಕ್ಕೆ ಬಹಳ ಮುಧವ ತರುವ 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 ಸೀತಾ ಮನಗೆ ಬಹಳ ಮುದವ ತರುವ ತರತರದ ಪುಷ್ಪಗಳ ಸೊಬಗಿದನ ನೋಡೆ ಇವನದಂಧವ ಸೀತಾ ನೋಡೆ ಇವನದಂಧವ ನೋಡೆ ಇವನದಂಧವ ಜಾನಕಿ ಕ್ಷೀರ ಕೋಕಿಲಾಲ ಪಗಳ ಮೇರೆ ಮೊರೈಸಿಯ ದುಂಬಿಗಳ ಸೀತಾ ಅಲ್ಲಿ ನೋಡು ಕ್ಷೀರ ಕೋಕಿಲಾಲ ಪಗಳ ಮೇರೆ ಮೊರೈಸಿಹ ದುಂಬಿಗಳ ಹಾರಿ ಓಡುತ್ತಿಹ ಹರಿಣಗಳ ನೀರಿ ಮೆರೆಯುವ ಶುಕಪಿಕಂಗಳ ಹಾರಿ ಓಡುತ್ತಿಹ ಹರಿಣಗಳ ನೀರಿ ಮೆರೆಯುವ ಶುಕಪಿಕಂಗಳ ಮನಕ್ಕೆ ಬಹಳ ಮುಧವ ತರುವ 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 ಮನಕ್ಕೆ ಬಹಳ ಮುದವ ತರುವ ತರತರದ ಪುಷ್ಪಗಳ ಸೊಬಗಿದನ ನೋಡೆ ಇವನದಂಧವ ಸೀತಾ ನೋಡೆ ಇವನದಂಧವ ನೋಡೆ ಇವನದಂಧವ ಸೀತಾ ನೋಡೆ ಇವನದಂಧವ ನೋಡೆ ಇವನದಂಧವ ನೋಡೆ ಇವನದಂಧವ ಜಾನಕಿ ಸ್ವಾಮಿ ಈ ಪ್ರಕೃತಿಯ ಸೌಂದರ್ಯವನ್ನು ನೋಡಿದೆಯಾ? ಎಷ್ಟೊಂದು ಮನೋಹರವಾಗಿರುವುದು ಸೀತಾ. ಸ್ವಾಮಿ ಅಲ್ಲಿ ನೋಡು, ತುಂಬಿದ ಫಲಪುಷ್ಪಗಳಿಂದಲೂ. ಜಾನಕಿ, ಸ್ವಾಮಿ ಆಹಾ, ಕಣ್ಣು ಕೋರೈಸುವ ಸರೋವರಗಳಿಂದಲೂ, ಆಹಾ, ಶುಕಪಿಕನಾದಗಳಿಂದಲೂ ಕೂಡಿದ ಈ ಪ್ರಕೃತಿಯ ತಂಗಾಳಿಯಿಂದಲೇ ನಮ್ಮ ಮನಸ್ಸಿನ ಕ್ಲೇಶಗಳನ್ನೆಲ್ಲ ತೊಳೆಯುವಂತಹ ಅಂದವಾದ ತಾಣವೇ ಈ ಪಂಚವಟಿ. ಸೀತಾ,
ಸ್ವಾಮಿ ಅರಮನೆಯಲ್ಲಿ ಹಂಸ ತೂಲಿಕಾ ತಲ್ಪದ ಮೇಲೆ ಕುಳಿತು ಮೃಷ್ಟಾನ್ನ ಭೋಜನಗಳನ್ನು ಸವಿಯುತ್ತಾ ಅನೇಕ ದಾಸದಾಸಿಯರಿಂದ ಸೇವೆ ಮಾಡಿಸಿಕೊಳ್ಳಬೇಕಿದ್ದ ನಿನ್ನನ್ನ ಈ ಕಾನನಕ್ಕೆ ಕರತಂದೆನಲ್ಲ ಎಂಬ ಬೇಸರ ಉಂಟೆ? ಸ್ವಾಮಿ, ಇದೇನು ಹೀಗೆ ಹೇಳುತ್ತಿರುವಿರಿ? ಪತಿಯೇ ಪ್ರತ್ಯಕ್ಷ ದೈವ, ಪತಿಯ ಸೇವೆಯೇ ಪರಮಾತ್ಮನ ಸೇವೆ. ನಿಮ್ಮ ಆಸರೆ ನನಗೆ ಅರಮನೆ, ನಿಮ್ಮ ಮಧುರಕ್ತಿಗಳೇ ನನಗೆ ಅಮೃತಪಾನ. ದೇವ, ಕ್ಷಣ ಕ್ಷಣಕ್ಕೂ ಮುತ್ತು ರತ್ನಗಳನ್ನು ಬಯಸಿದರು, ಇಲ್ಲಿಲ್ಲವಾದರೂ ಗಂಧ ಪುಷ್ಪಗಳಿಗೇನು ಕೊರತೆ ಇಲ್ಲ. ಹಂಸ ತೂಲಿಕ ತಲ್ಪವಿಲ್ಲದಿದ್ದರೂ ದರ್ಭಾಸನಕ್ಕೇನು ಕೊರತೆ ಇಲ್ಲ. ಇಂತಹ ಪ್ರಕೃತಿಯ ಮಡಿಲ ತೀರವೇ ಈ ಪಂಚವಟಿ. ಹೀಗಿರುವಾಗ ನನಗಿನ್ನೇನು ಬೇಕಾಗಿದೆ ಸ್ವಾಮಿ? ಸ್ವಾಮಿ, ಆಶಾ ಜೀವನ ಶುಭ ದಿನ. ಸ್ವಾಮಿ, ಜಾನಕಿ, ಹೊಸತನವನ್ನು ನಾ ಕಂಡೆನಾ. ಸ್ವಾಮಿ, ಸೀತಾ, ಆಶಾ ಜೀವನ ಶುಭ ದಿನ, ಹೊಸತನವನ್ನು ನಾ ಕಂಡೆನಾ. ಆಶಾ ಜೀವನ ಶುಭ ದಿನ, ಹೊಸತನವನ್ನು ನಾ ಕಂಡೆನಾ. ಆಶಾ ಜೀವನ ಶುಭ ದಿನ, ಕಲೆಯೇ ಒಲವೇ ಕಲೆಯೇ ಒಲವೇ ಹೊಸತನದಲ್ಲಿನ. ಆಶಾ ಜೀವನ ಶುಭ ದಿನ, ಹೊಸತನವನ್ನು ನಾ ಕಂಡೆನಾ. ಆಶಾ ಜೀವನ ಶುಭ ದಿನ. ಸ್ವಾಮಿ, ನಿಂತ ಕುಸುಮ ಕೆಂದಾವರೆ ನಗುತ್ತಿದೆ. ಅರಳಿ ನಿಂತ ಕುಸುಮ ಕೆಂದಾವರೆ ನಗುತ್ತಿದೆ. ಸಂಗದ ಸಂಗ ಸುಖದಲ್ಲಿ. ಸ್ವಾಮಿ, ಸಂಗದ ಸಂಗ ಸುಖದಲ್ಲಿ ನನ್ನೆ ನಾ ಮರೆತಿದೆ. ಸ್ವಾಮಿ, ಹೊಸತನ ಕಂಡೆನ. ಆಶಾ ಜೀವನ ಶುಭ ದಿನ, ಹೊಸತನವನ್ನು ನಾ ಕಂಡೆನ. ಆಶಾ ಜೀವನ ಶುಭ ದಿನ. ಸ್ವಾಮಿ,
ಸೀತಾ, ನಿನ್ನ ಮಾತು ಸತ್ಯ. ಲಕ್ಷ್ಮಣನು ಈ ಪರ್ಣಶಾಲೆಯನ್ನು ಎಷ್ಟೊಂದು ಚಮತ್ಕಾರವಾಗಿ ನಿರ್ಮಿಸಿರುವನು ನೋಡು. 14 ವರ್ಷಗಳನ್ನು ನಾವು ಆನಂದದಿಂದ ಇಲ್ಲಿಯೇ ಕಳೆಯಬಹುದಲ್ಲವೇ? ಹೌದು ಸ್ವಾಮಿ. ಅದು ಸರಿ, ಫಲಗಳನ್ನು ತರಲು ಹೋದ ಲಕ್ಷ್ಮಣನಿನ್ನು ಬಾರಲೇ ಇಲ್ಲವಲ್ಲ? ಲಕ್ಷ್ಮಣ, ಲಕ್ಷ್ಮಣ! ಅಣ್ಣ ನಮಸ್ಕರಿಸಿದನು. ಸಹೋದರ, ನಿನಗೆ ಮಂಗಳವಾಗಲಿ. ಲಕ್ಷ್ಮಣ, ಈ ಖಡ್ಗ ಯಾವುದು? ಅಣ್ಣ, ಓರ್ವ ರಾಕ್ಷಸನು ಸೂರ್ಯ ದೇವರನ್ನು ಕುರಿತು ತಪಸ್ಸನ್ನು ಆಚರಿಸಿದ್ದ. ಆತನ ತಪಸ್ಸಿಗೆ ಭಗವಾನ್ ಭಾಸ್ಕರನು ಮೆಚ್ಚಿ ಈ ಖಡ್ಗವನ್ನು ಆತನಿಗೆ ಕೊಡುವಷ್ಟರ ನಾನೇ ಆತನಿಂದ ಪಡೆದು ಈ ಖಡ್ಗದಿಂದಲೇ ಆ ರಾಕ್ಷಸನು ಸಂಹರಿಸಿ ಬಂದನಣ್ಣ. ಏನು, ಕಡೆಗೂ ಸಂಹರಿಸಿದೆಯಾ? ಓಹೋ, ಚಿಂತೆ ಇಲ್ಲ. ಈ ಖಡ್ಗವು ನಿನ್ನ ಆತ್ಮರಕ್ಷಣೆಗಾಗಿ ನಿನ್ನ ಬಳಿಯಲ್ಲೇ ಇರಲಿ. ಫಲಗಳನ್ನು ಪರ್ಣಶಾಲೆಯಲ್ಲಿಡು. ಹಾಗೆ ಆಗಲಿ ಅಣ್ಣ. ಸೀತಾ, ಸ್ವಾಮಿ, ಬಾ, ಕುಳಿತುಕೋ. ಜಾನಕಿ, ನನ್ನ ಊಹೆಯೋ ನಿಜವಾಯಿತು. ನನ್ನ ಮಗನನ್ನು ಕೊಂದ ನರಮಾನವರು ಇಲ್ಲೇ ಇರುವರು. ಇವರನ್ನು ಈಗಲೇ ಭಕ್ಷಿಸಿ ಬಿಡುವನು. ಏನಿದು? ಇವನನ್ನು ಒದಿಸೋಣವೆಂದು ಹೋದರೆ ಒರೆಸುವ ಮನಸ್ಸಾಗುತ್ತಿದೆಯಲ್ಲ. ಬಹಳ ದಿನಗಳಿಂದ ನನ್ನೊಳಗೆ ಅರಿತು ಕುಳಿತಿದ್ದ ಆಸೆಗಳು ಪ್ರಜ್ವಲಿಸಿದಂತಾಗುತ್ತಿದೆ. ಆತನನ್ನು ನೋಡಿದರೆ ಒರೆಸೋಣವೆಂಬುವ ಮನಸ್ಸಾಗುತ್ತಿರುವುದಲ್ಲ. ವಲ್ಲಭನ ಮಾಡಿಕೊಂಡು ದೊಡ್ಡ ಮಲ್ಲಿಗೆ ಯವ್ವ ಮುಂಡೆಯಲ್ಲೇ ಮುಡಿದುಕೊಂಡು ದೊಡ್ಡ ಮಲ್ಲಿಗೆ ಯವ್ವ ಮುಂಡೆಯಲ್ಲೇ ಮುಡಿದುಕೊಂಡು ಗಂಡನನ್ನು ಮಾಡಿಕೊಂಡು ಎಲ್ಲವ ಕುಡಿಯುವ
ವರ್ಷದಲ್ಲಿ ಹೋದರೆ ಅವನು ನನ್ನನ್ನು ವಧಿಸುವನು, ವಧಿಸಿಯೇ ಬಿಡುವನು. ಶಾಂಭವಿ ಮಂತ್ರ ಪ್ರಯೋಗ, ಶಾಂಭವಿ ಮಂತ್ರೋತ್ತಳೆ ಆದ ಅವನೀಗಲೇ ಶಾಂಭವಿ ಮೋಹಿನಿ ಅವತಾರವನ್ನು ಧರಿಸಿ ಈಗಲೇ 18 ವರ್ಷದ ತರುಣಿಯಾಗಿ ಬರುವನು. ಜೈ ಶಾಂಭವಿ. ಆಹಾ, ಈಗ ನನ್ನನ್ನು ರಕ್ಕಸಿ ಎಂದು ಗುರುತಿಸಲು ಯಾರಿಂದಾದರೂ ಸಾಧ್ಯವೇ? ನಾನೇ ಅಲ್ಲವೇ 3 ಲೋಕಕ್ಕೆಲ್ಲ ಸುರಸುಂದರಾಂಗಿ, ಸುಂದರಿಯಲ್ಲವೇ ಜಗದೊಳಗೇನಾ, ಸುಂದರಿಯಲ್ಲವೇ ಜಗದೊಳಗೇನಾ, ಈ ಜಗದೊಳಗೆ ಜಗದೊಳಗೆ ಈ ಜಗದೊಳಗೆ ಜಗದೊಳಗೆ ಸುಂದರಿಯಲ್ಲವೇ ಜಗದೊಳಗೇನಾ, ಚಿಕ್ಕ ವಯಸ್ಸಿನ ತಕ್ಕ ಸುಂದರ ನೀವ, ಚಿಕ್ಕ ವಯಸ್ಸಿನ ತಕ್ಕ ಸುಂದರ ನೀವ, ಅಕ್ಕರೆಯಿಂದಲೇ ಜಗನಾಗಿ ಸುಂದರಿಯಲ್ಲವೇ ಜಗದೊಳಗೇನಾ, ಜಗದೊಳಗೇನಾ, ಜಗದೊಳಗೇನಾ. ಮನೋಹರ ಮನೋಹರ, ಹರ 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 ಹರ, ಬರ ಬರ ಮನೋಹರ. ಯಾರಮ್ಮ ನೀನು? ಅಯ್ಯೋ, ಅಮ್ಮ ಎಂದು ಕರೆಯಬಾರದು ಪ್ರಿಯ. ಪ್ರಿಯ, ಹೌದು, ನೀನು ಯಾರು? ಈ ಘೋರಾರಣ್ಯದಲ್ಲಿ ಬರಲು ಕಾರಣವೇನು? ನಾನು ಅಯೋಧ್ಯಾಧಿಪತಿಯಾದ ದಶರಥನ ಸುಪುತ್ರ ಶ್ರೀರಾಮನು. ಆಹಾ, ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ಈ ಕಾನನಕ್ಕೆ ಬಂದಿರುವೆನು. ನೀನು ಯಾರು? ನಿನ್ನ ಹೆಸರೇನು? ಇಲ್ಲಿಗೆ ಬರಲು ಕಾರಣವೇನು? ಇಲ್ಲಿಗೆ ಬರಲು ನೀನೇ ಕಾರಣನು. ಏನು? ನಾನ್ ಕಾರಣ? ಅದು ಹೇಗೆ? ಹೌದು ಪ್ರಿಯ, ನಿನ್ನನ್ನು ನೋಡಿ ಮೋಹಿತಳಾಗಿ ನಿನ್ನನ್ನು ವರಿಸಲು ಬಂದಿರುವೆನು. ಹೌದೌದು, ನೀನು ಯಾರು? ನಾನು ಲಂಕಾಧಿಪತಿಯಾದ ಲಂಕೇಶ್ವರನ ಸಹೋದರಿ. ನನ್ನನ್ನು ನಕ 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 ಶೂರ್ಪನಖ ಎಂದು ಕರೆಯುವರು. ಓಹೋ, ರಕ್ಕಸಿಯೇ? ಹಾಗೆ ಕಾಣುತ್ತಿರುವೆನೆ? ಹಾಗೆ ಕಾಣುತ್ತಿಲ್ಲ, ಆದರೂ ರಕ್ಕಸಿ ತಾನೆ ನೀನು. ಇರಲಿ ಬಿಡು ಪ್ರಿಯ, ಏನಾದ್ರೂ ಆಗಲಿ. ಬಾ, ಬೇಗನೆ ಬಂದು ನನ್ನನ್ನು ವರಿಸು ಪ್ರಿಯ. ನೋಡಮ್ಮ, ನಾನು ನಿನ್ನನ್ನು ವರಿಸಲು ಸಾಧ್ಯವಿಲ್ಲ. ಏಕೆ? ಏಕೆಂದರೆ ನನಗೆ ಈಗಾಗಲೇ ವಿವಾಹವಾಗಿರುವುದು. ಈಕೆಯು ನನ್ನ ಧರ್ಮಪತ್ನಿಯು. ಇರಲಿ ಬಿಡು, ಅದ್ರಲ್ಲಿ ನಾನು ಒಬ್ಬಳು. ಏಕೆಂದರೆ ನಾನು ಈಕೆಯನ್ನು ಅಗ್ನಿಸಾಕ್ಷಿಯಾಗಿ ಕೈ ಹಿಡಿದಿರುವೆನು. ಅಯ್ಯಯ್ಯೋ, ನನಗೆ ಅಷ್ಟೊಂದು ಕಷ್ಟ ಪಡಬೇಕಾಗಿಲ್ಲ. ನನಗೆ ಗಾಳಿ ಸಾಕ್ಷಿಯಾಗಿ ಆದರೆ ಸಾಕು. ನೋಡಮ್ಮ, ನಮ್ಮ ಪದ್ಧತಿಯಲ್ಲಿ ವಾಯು ಸಾಕ್ಷಿಯಾಗಿಯೂ ಯಾರೂ ವಿವಾಹವಾಗುವುದಿಲ್ಲ. ಅದು ಅಲ್ಲದೆ ನಾನು ಏಕಪತ್ನಿ ವ್ರತಸ್ಥನು. ಏನು? ನೀನು ಏಕಪತ್ನಿ ವ್ರತಸ್ಥನೇ? ಇರಲಿ ಬಿಡು, ಅದರಲ್ಲಿ ನಾನು ಒಬ್ಬಳು. ಇಲ್ಲ ಇಲ್ಲ, ಈಕೆಯನ್ನು ನಾನು ಅಗ್ನಿಸಾಕ್ಷಿಯಾಗಿ ಕೈ ಹಿಡಿದಿರುವೆನು. ಆದ ಕಾರಣ ಈಕೆಯನ್ನು ಬಿಟ್ಟು ಬೇರೆ ಹೆಂಗಸರು ನನಗೆ ಸಹೋದರಿಯರ ಸಮ. ಅಯ್ಯೋ, ಹಾಗೆಲ್ಲ ಅನ್ನಬೇಡ ಪ್ರಿಯ. ಅವಳನ್ನು ಬಿಟ್ಟು ಬಿಡು, ನನ್ನನ್ನು ಕಟ್ಟಿಕೋ. ಆಗಲೂ ನೀನು ಪತ್ನಿ ವ್ರತಸ್ಥನಾಗುವೆ ಅಲ್ಲವೇ? ಅದು ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ? ಏಕೆಂದರೆ ಇಲ್ಲಿಗೆ ನಾನು ಓರ್ವನೇ ಬಂದಿಲ್ಲ. ಮತ್ತೆ ಆ ಪಾರ್ಶ್ವದಲ್ಲಿ ನನ್ನ ಸಹೋದರನಿರುವನು. ಆತನ ಬಳಿ ಹೋಗೋ ನಿನ್ನ ಇಷ್ಟಾರ್ಥವು ನೆರವೇರುವುದು. ಓ, ನಿನ್ನ ಸಹೋದರನು ಬಂದಿರವನೇ? ಹೌದೌದು. ಅಲ್ಲ, ಆತನಿಗೂ ನನಗೂ ಸರಿ ಹೊಂದುವುದೇ? ಬೇಡ ಪ್ರಿಯ, ನನಗೆ ನೀನೇ ಸರಿಯಾದ ಜೋಡಿ. ಬೇಗ ಬಾ ಬಾ ಪ್ರಿಯ, ಬೇಗ ನನ್ನ ಕಟ್ಟಿಕೋ. ನಿನ್ನಗೆ ಕಟ್ಟಿಕೊಳ್ಳುವ ಆಸೆ ಇದ್ದರೆ ಆ ಪಾರ್ಶ್ವದಲ್ಲಿ ನನ್ನ ಸಹೋದರನಿರುವನು. ಆತನ ಬಳಿ ಹೋಗು, ನಿನ್ನ ಇಷ್ಟಾರ್ಥವು ನೆರವೇರುವುದು. ಆತನ ಬಳಿಗೆ ಹೋದರೆ ನನ್ನ ಇಷ್ಟಾರ್ಥ ನೆರವೇರುವುದೇ? ಹೌದೌದು. ಸರಿ, ಹಾಗಾದ್ರೆ ನಾನು ಅಲ್ಲಿಗೆ ಹೋಗಿ ಬರುವೆನು. ಬರಲೇ? ಬೇಗ ಹೋಗು. ಹಾಗೆ ಆಗಲಿ ಪ್ರಿಯಾ. ತಂಗಾಳಿ ಬೀಸಿದೆ, ತಂಪನ್ನು ಚೆಲ್ಲಿದೆ,
ಕಾಡು ಸುತ್ತಿದರೂ ಆ ಸುಂದರಾಂಗನ ಸುಳಿವೇ ಸಿಗುತ್ತಿಲ್ಲವಲ್ಲ. ಈ ಕಾಡು ನನಗೇನು ಹೊಸದೆ, ಆ ಸುಂದರಾಂಗನನ್ನು ಹುಡುಕಿಯೇ ಬಿಡುವೆನು. ಅಬ್ಬಬ್ಬಾ, ಇವನು ನಿಜವಾಗಿಯೂ ಅವನು ಹೇಳಿದ ಹಾಗೆ ಸುರಸುಂದರಾಂಗನೇ. ಆತನು ಕರ್ರಗೆ ಇರುವನು, ಈತನು ಕೆಂಪಗಿರುವನು. ಇವನೇ ನನಗೆ ಸರಿಯಾದ ಜೋಡಿ. ಈತನನ್ನು ಕಟ್ಟಿಕೊಂಡರೆ ಇವನ ಹಾಗೆ ಇರುವ ಕೆಂಪಗಿನ 6 ಮಕ್ಕಳನ್ನು ಒಂದೇ ಸಾರಿ ಹಡೆದು ಬಿಡಬಾರದಲ್ವೇ? ಮನೋಹರ, ಪ್ರಿಯಾ, ಮನೋಹರ. ಯಾರು ನೀನು ಶುಭಾಂಗಿ? ಸ್ವಾಮಿ, ಪ್ರಿಯಾ, ನಾನು ಲಂಕಾಧೀಶ್ವರನಾದ ಲಂಕೇಶ್ವರನ ಸಹೋದರಿ. ನನ್ನನ್ನು ಶೂರ್ಪನಖ ಎಂದು ಕರೆಯುವರು. ಏನು, ರಾವಣನ ಸಹೋದರಿ? ಹಾಗಾದರೆ ನೀನು ಹೊಸರ ಕನ್ಯೆ? ಹಾಗೆ ಕಾಣುತ್ತಿರುವನೇ. ಮತ್ತೆ ಇನ್ನೇಗೆ ಕಾಣುವೆ? ಸುಂದರಿಯಾಗಿ ರೂಪತಿಯಾಗಿ ಕಾಣುತ್ತಿರುವನಲ್ಲವೇ? ಅದು ಆಗಿರಲಿ, ಇಲ್ಲಿಗೆ ಏತಕ್ಕಾಗಿ ಬಂದಿರುವೆ? ನೀನೇ ಕಾರಣನು. ಅದು ಹೇಗೋ? ನಿನ್ನನ್ನು ನೋಡಿ ಮೋಹಿತಳಾಗಿ ನಿನ್ನನ್ನು ವರಿಸಲು ಬಂದಿರುವನು. ಬಾ ಪ್ರಿಯ, ಬಾ ಬಾ, ಬೇಗನೆ ಬೇಗನೆ ನನ್ನ ವರಿಸು. ದೂರ 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 ನಿಂತರೆ ಏನಾಗುವುದು ಪ್ರಿಯ? ಹತ್ತಿರ ಬಂದರಲ್ಲವೇ ಎಲ್ಲವೂ ಆಗುವುದು. ನಿನ್ನನ್ನು ಒರಿಸಲು ನನ್ನಿಂದ ಸಾಧ್ಯವಿಲ್ಲಮ್ಮ. ಹೌದೇ ಪ್ರಿಯ? ನಿನ್ನನ್ನು ಒರಿಸಲು ನನ್ನಿಂದ ಸಾಧ್ಯವಿಲ್ಲ. ಏಕೆ ಪ್ರಿಯ? ಇಲ್ಲಿಗೆ ನಾನು ಓರ್ವನು ಬಂದಿಲ್ಲ, ನಮ್ಮ ಅಣ್ಣನಾದ ಶ್ರೀರಾಮಚಂದ್ರನು ಬಂದಿರನು. ಆತನ ಬಳಿಗೆ ಹೋಗು, ನಿನ್ನ ಕಾರ್ಯವೂ ಆಗುವುದು. ಅಲ್ಲಿಗೆ ಹೋಗಿಯೇ ಇಲ್ಲಿಗೆ ಬಂದಿರುವುದು. ಏನು, ಅಲ್ಲಿಗೆ ಹೋಗಿ ಬಂದೆ? ಹಾಗಾದ್ರೆ ನೀನ್ ನನಗೆ ಅತ್ತಿಗೆ ಆಗಬೇಕಮ್ಮ? ಅಯ್ಯೋ ಪರಮಾತ್ಮ, ಅಲ್ಲಿ ಸುಮ್ಮನೆ ಹೋಗಿದ್ದೇನು, ಅಲ್ಲಿ ಏನು ಹಾಗೆ ಹೋಗಿ ಮಾತನಾಡಿಕೊಂಡು ಬಂದಿರುವೆನು. ಏನೆಂದು? ಏನೆಂದಂದ್ರೆ ನನ್ನನ್ನು ವಿವಾಹವಾಗುವೆಂದು ಕೇಳಿದೆನು. ಇರಲಿ ಬಿಡು ಪ್ರಿಯ, ಅಲ್ಲಿ ಆ ಪಾರ್ಶ್ವದಲ್ಲಿ ನನ್ನ ಸಹೋದರನು ಇರುವನು. ಅಲ್ಲಿಗೆ ಹೋಗು, ನಿನ್ನ ಕಾರ್ಯವು ಸಿದ್ಧಿಸುವುದೆಂದು ಹೇಳಿ ಕಳಿಸಿರುವೆನು. ಏನು, ಹಾಗೆ ಹೇಳಿದನೆ? ಹೌದು. ಹೌದಮ್ಮ, ನಾನು ರಾಮದಾಸ. ಅವನ ಆಜ್ಞೆ ಇಲ್ಲದೆ ನಾನು ಯಾವ ಕೆಲಸವನ್ನು ಮಾಡುವುದಿಲ್ಲ. ಏನು, ನೀನು ರಾಮದಾಸನೇ? ಹೌದು. ಆತನ ಆಜ್ಞೆ ಇಲ್ಲದೆ ಯಾವ ಕೆಲಸವೂ ಮಾಡುವುದಿಲ್ಲವೇ? ಹೌದಮ್ಮ. ಸರಿ, ಹಾಗಾದ್ರೆ ಈಗ ನಾನೇನು ಮಾಡಲಿ? ಅಲ್ಲಿ ಹೌದು, ನೀನು ಅಣ್ಣನ ಬಳಿಗೆ ಹೋಗಿ ಏನಾದ್ರು ಗುರುತನ್ನು ತೆಗೆದುಕೊಂಡು ಬಾ, ಮುಂದೆ ನೋಡೋಣಂತೆ. ಏನಾದ್ರೂ ಗುರುತನ್ನು ತೆಗೆದುಕೊಂಡು ಬಂದರೆ ನನ್ನನ್ನು ವಿವಾಹವಾಗುವೆಯಾ? ಹೌದೌದು. ಸರಿ, ಹಾಗಾದ್ರೆ ನಾನು ಬೇಗನೆ ಹೋಗಿ ಬಂದು ಬಿಡೆನು. ನೀನು ಎಲ್ಲಿ ಹೋಗಬೇಡ, ಇಲ್ಲೇ ನಿಂತುಕೋ. ನಿಲ್ಲುವೆನು. ಎಲ್ಲಿ ಹೋಗಬೇಡ, ಈಗಲೇ ಬರುವೆನು. ಮನೋಹರ, ಮನೋಹರ. ಲಕ್ಷ್ಮಣನ ಬಳಿ ಹೋಗಿರುವ ರಕ್ಕಸಿಯು ಅಲ್ಲಿ ಏನು ಅನಾಹುತ ಮಾಡಿರೋಳು ಕಾಣಿನಲ್ಲ. ಪ್ರಿಯಾ, ಮನೋಹರ, ಮನೋಹರ, ಮತ್ತೆ ಬಂದೆನು. ಏನು, ಲಕ್ಷ್ಮಣನ ಬಳಿ ಹೋಗಿದ್ದೆಯಾ? ಹೋಗಿದ್ದೇನು ಪ್ರಿಯಾ. ಆತನು ಏನನ್ನು ಹೇಳಿದ? ಅಯ್ಯೋ, ಅವನು ಬಹಳ ಗರ್ವಿಷ್ಠನು, ಕೋಪಿಷ್ಠನು, ಕೈಲಾಗದವನು. ಅವನೇನು ರಾಮದಾಸನಂತೆ. ನಿನ್ನ ಆಜ್ಞೆ ಇಲ್ಲದೆ ಅವನೇನು ಮಾಡುವುದಿಲ್ಲವಂತೆ. ಅದಕ್ಕೆ ಏನಾದ್ರೂ ಗುರುತನ್ನು ತೆಗೆದುಕೊಂಡು ಬಾ ಎಂದು ಹೇಳಿದೆನು. ಅಲ್ಲಿಂದ ಇಲ್ಲಿಗೆ ಓಡಿ ಬಂದೆನು. ಹೌದೌದು, ಆತನು ನಮ್ಮ ರಾಮದಾಸನೇ. ಈಗ ಹೇಳಿದನು. ಹಾಗಾದರೆ ನಿನ್ನ ಬೆನ್ನನ್ನು ತಿರುಗಿಸಿ ನಿಲ್ಲು, ಕುಂಚನವನ್ನು ಹಿಡಿದು ಲಿಖಿತದ ರೂಪದಲ್ಲಿ ಬರೆದು ಕಳಿಸುವೆನು. ಏಕೆ ಬೆನ್ನ ಮೇಲೆ? ಏಕೆ ಕೈಯ ಮೇಲೆ ಬರೆ? ನಾನು ನೋಡಬಾರದೆ? ಇಲ್ಲ ಇಲ್ಲ, ನಿನ್ನ ಬೆನ್ನನ್ನು ತಿರುಗಿಸಿ ನಿಲ್ಲು, ಲಗ್ನವು ಮೀರಿ ಹೋಗುತ್ತದೆ. ಮೀರಿ ಹೋಗಬಾರದು, ಮೀರಿ ಹೋಗಬಾರದು. ಬೇಗನೆ ಬರೆಯ ಪ್ರಿಯಾ. ಪ್ರಿಯಾ, ಇದನ್ನು ತೋರಿಸು, ಅವ ಅವಮಾನಿಸುವನು. ಏನು ಹೇಳಿದೆ? ಅವಮಾನಿಸುವನೆ? ಪದಭೇದ ಮಾಡಿ ನೋಡಮ್ಮ. ಅವ ನಿನ್ನನ್ನು ಮಾನಿಸುವನು ಎಂದನಷ್ಟೇ. ಓ ಹಾಗೆ, ತಪ್ಪಾಯ್ತು ತಪ್ಪಾಯ್ತು ಪ್ರಿಯಾ. ನಿನ್ನ ಬಗ್ಗೆ ಅಪಾರ್ಥ ತಿಳಿದುಕೊಂಡು ಬಿಟ್ಟೆ. ಸರಿ, ಅಲ್ಲಿಗೆ ಹೋಗಿ ಆತನನ್ನೇ ವರಿಸಿಕೊಳ್ಳನು. ಹೋಗಿ ಬರಲೇ? ಹೋಗಿ ಬಾ. ಬರಲೇ? ಅಕ್ಕ, ಹೋಗಿ ಬರಲೇ? ಆಗಲಿ. ಭಾವ, ಹೋಗಿ ಬರ್ತೇನೆ. ಲಗ್ನವು ಮೀರಿ ಹೋಗುತ್ತದೆ. ಆಹಾ, ನನ್ನ ಮದುವೆಯಂತೆ, ಆಹಾ ನನ್ನ ಮದುವೆಯಂತೆ, ಓಹೋ ನನ್ನ ಮದುವೆಯಂತೆ, ನನ್ನ ಒಂದು ಗಂಟಂತೆ, ಲೋಕವೆಲ್ಲ ನಂಟ. ಪಂ 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 ಪಂ. ಪ್ರಿಯಾ, ಬಂದುಬಿಟ್ಟೆ. ಓ, ಪುನಃ ಬಂದೆಯಾ? ಬಂದ್ಬಿಟ್ಟೆ. ಗುರುತನ್ನು ತೆಗೆದುಕೊಂಡು ಬಂದಿರುವೆ? ಓ ಬಿಡುವೆನೆ, ತಂದುಬಿಟ್ಟೆ. ಹಾಗಾದ್ರೆ ಕೊಡು ನೋಡೋಣ. ಅದು ಕೊಡಲಾಗೋದಿಲ್ಲ, ಏನಿದ್ರು ನೋಡಬೇಕಷ್ಟೆ. ಏನು ನೋಡುವುದೇ?
ಹಾಗಾದ್ರೆ ತೋರಿಸು ನೋಡೋಣ. ಆಗಿಂದ ಹೇಳ್ತೀರ ನೀವು ನೋಡು ಅಂತ, ನೀನೇ ನೋಡ್ತಿಲ್ಲ. ತಗೋ ನೋಡ್ಕೊ. ಸಾರೆ ಬರ ದಿವ್ ಜಬಲೆ ಕೆಲೆ ಮಾಯಾತ್ಮಳೆ ಸಾರೆ ಬರ ದಿವ್ ಜಬಲೆ. ಏನ್ ಪ್ರಿಯ? ಆಸೆ ತೋರಲೆ ಚಕೋರೆ ಮೋಸ ಕೈಯಲ್ಲಿ ಬಂದೆಯ. ಆಸೆ ತೋರಲೆ ಚಕೋರೆ ಮೋಸ ಕೈಯಲ್ಲಿ ಬಂದೆಯ. ಸಲ್ಲದಿಲ್ಲಿ ಸಾಹಸಂಗಳ್ ಸಲ್ಲದಿಲ್ಲಿ ಸಾಹಸಂಗಳ್ ಎಲ್ಲವ ವಿಚಾರಿಪೆ ಸಾರೆ ಬರ ದಿವ್ ಜಬಲೆ ಕೆಲೆ ಮಾಯಾತ್ಮಳೆ ಸಾರೆ ಬರ ದಿವ್ ಜಬಲೆ. ಓ ಮೂರ್ಖಳೆ, ಅನ್ಯಾಯವಾಗಿ ಪ್ರಾಣ ಕಳೆದುಕೊಳ್ಳಬೇಡ. ಬಂದ ದಾರಿಯನ್ನು ಹಿಡಿದು ಹೊರಟು ಹೋಗು. ಏ ಲಕ್ಷ್ಮಣ, ನನ್ನನ್ನು ಏನೆಂದು ತಿಳಿದುಕೊಂಡಿವೆ? ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಓಡಾಡಿಸುತ್ತಿರುವೆಯಾ? ಈಗಲೇ ನನ್ನ ಘೋರ ರೂಪವನ್ನು ತಾಳಿ ಇಬ್ಬರನ್ನು ಭಕ್ಷಿಸಿ ಒಬ್ಬರನ್ನು ವರಿಸಿಕೊಳ್ಳುವೆನು, ತಿಳಿಯಿತೆ? ಓಹೋ, ಈಕೆಯನ್ನು ಉಪಾಯದಿಂದಲೇ ಮಣಿಸಬೇಕು. ನೋಡಮ್ಮ, ಏನು? ನಿನ್ನ ರೂಪವನ್ನು ಮೆಚ್ಚತಕ್ಕದ್ದೇ. ನಿನ್ನನ್ನ ವಿವಾಹ ಆಗಬೇಕಾದ್ರೆ ನೀನು ನಮ್ಮ ಕ್ಷತ್ರಿಯ ಪದ್ಧತಿಯಂತೆ ನಡೆದುಕೊಳ್ಳಬೇಕು. ಏನು ಕ್ಷತ್ರಿಯ ಪದ್ಧತಿನ? ಕ್ಷತ್ರಿಯ ಪದ್ಧತಿ ಅಲ್ಲ, ಕ್ಷತ್ರಿಯರ ಪದ್ಧತಿ. ಓ, ಆ ಪದ್ಧತಿ ಬೇರೆ ಇದೆ. ಸರಿ ಸರಿ, ಏನು ಮಾಡಬೇಕು? ವಿವಾಹ ಮೊದಲು ವಧು ವರರನ್ನ ನೋಡಬಾರದು, ಮುಟ್ಟಲೂಬಾರದು, ಮಾತನು ಸಹ ಆಡಬಾರದು. ಮಾತನಾಡಬಾರದೆ? ಅದುವೇ. ಸರಿ, ಇನ್ನೇನು ಮಾಡಬೇಕು? ಆದ್ದರಿಂದ ನಿನ್ನ ಸೆರಗಿನಿಂದ ನಿನ್ನ ಕಣ್ಣುಗಳನ್ನು ಭದ್ರವಾಗಿ ಕಟ್ಟಿಕೋ, ಒರೆಸುವೆನು. ಕಟ್ಟಿಕೊಂಡ್ರೆ ಒರೆಸುವೆಯಾ? ಹೌದಮ್ಮ. ಕಟ್ಟಿಕೊಳ್ಳಲೇ? ಕಟ್ಟಿಕೋ. ಕುಳಿತುಕೋ, ಮೇಲೇಳು. ಕುಳಿತುಕೋ, ಮೇಲೇಳು. ತಗೆಯ ಅದೇನು ಕುಳಿತುಕೋ ಮೇಲೇಳು, ಕುಳಿತುಕೋ ಮೇಲೇಳು? ಮುಖ್ಯವಾದದ್ದೇನೆ ಬಿಟ್ಟು ಬಿಟ್ಟಲ್ಲ. ಅದು ಆಗಬೇಕಾದ್ರೆ ನೀವು ವಿವಾಹ ಆಗಬೇಕು ತಾನೆ? ಆಗಬೇಕು. ಮತ್ತೆ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಕುಳಿತುಕೋ. ಕುಳಿತುಕೋ. ಛೀ ಮೂರ್ಖಳೆ. ಹೊರೆವುದು ಮೋಗು ಸುರಿವುದು ರಕ್ತ, ಹೊರೆವುದು ಮೋಗು ಸುರಿವುದು ರಕ್ತ, ಅದರಿಂದ ಬಗೆ ಬಂದಾಗ ನಮ್ಮ ರಾವಣ ಸಾರ್ವಭೌಮನ ಸಹೋದರಿ ಶೂರ್ಪನಖ. ಏನಿನ್ನ ಅವತಾರ ಎಲ್ಲಿಗೆ ಹೋಗಿದ್ದೆ? ಎಂಡ ಓ ದಂಡಕಾರಣ್ಯ. ಆಮೇಲೆ ನಾವು ನಾಂದವರಲ್ಲ, ವಿಪತ್ತೇರು ಓಹೋ ದಂಡಕಾರಣ್ಯದಲ್ಲಿ ರಾಮ. ಲಕ್ಷ್ಮಣ ಏನು ಹೊತ್ತುಮಣ ಇದೆಯಾ ನೀನು? ಹೊತ್ತುಮಣ ಒಂದು ಹೊತ್ತುಮಣ. ಓ ರಾಮನ ಸಹೋದರ ಲಕ್ಷ್ಮಣ. ರಾಮ ಎಂತೆ ಇದೆ ಇದೆ ಸೀಸೆಲ್ಲ ಮುಗ್ದೋದ ಬಿಡಿ, ಎಲ್ಲವೆಲ್ಲ ಡಬ್ಬ ಬಂದ್ಬಿಟ್ಟು ಅಲ್ಲಿಗೆ ಯಾಕೆ ಹೋಗಿದ್ದೆ? ಯಾಕೆ ನಮ್ಮ ನಟರಾಜ್ ಬಸ್ಸಿನಲ್ಲಿ ಒಂದು 6 ತಿಂಗಳು ಇಟ್ಕೊಂಡು ಹತ್ತಿರ ಮಾತಾಡಿ. ದಂಡಕಾರಣ್ಯದಲ್ಲಿ 3 ಜನ ಮಾನವರ ಪ್ರವೇಶ, ರಾಮ ಲಕ್ಷ್ಮಣ ಸೀತೆ. ಏನೋ ಕೆಲಸ ಮಾಡಾಳೆ. ರಾಮನ್ ತಮ್ಮ ಪೋಟಿಂಗ ನೇರ ಕೆಳಗೆ ಎಲ್ಲ ಪೂಜೆ ಕಳಿಸ್ಬಿಟ್ಟವನಿ. ಬಾ ರಾವಣ ಸಾರ್ವಭೌಮರಿಗೆ